ತಾಲೂಕಿನ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅದಲ್ಲದೆ ಉತ್ತರ ಕನ್ನಡದ ಮೇಲೆ ರಾಜ್ಯ ಸರ್ಕಾರ ಯಾವಾಗಲೂ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇಂಡಿ ತಾಲೂಕನ್ನು ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕು, ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಹಾಗೂ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಇಂಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಹನುಮಂತರಾಯಗೌಡ ಪಾಟೀಲ್ ಒತ್ತಾಯಿಸಿದ್ದಾರೆ. ಇಂಡಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಇಂಡಿ ನಿಂಬೆ ಬೆಳೆಗೆ ಪ್ರಸಿದ್ಧಿಯಾಗಿದ್ದರೂ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ನಿಂಬೆ ಅಭಿವೃದ್ಧಿ ನಿಗಮದಿಂದ ಆರ್ಥಿಕ ನೆರವು ಬೇಕಾಗಿದೆ. ಅದಲ್ಲದೆ ನಿಂಬೆ ವ್ಯಾಪಾರವನ್ನು ಕಡ್ಡಾಯವಾಗಿ APMC ಮೂಲಕ ನಡೆಸುವಂತೆ ಬಿಜೆಪಿ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಕೃಷ್ಣಾ ನದಿಯಿಂದ ಕೆರೆಗಳನ್ನು ತುಂಬಿಸಿದ ಬಳಿಕ ಕಾಲುವೆಗಳ ಮೂಲಕ ರೈತರ ಜಮೀನುಗಳಿಗೂ ನೀರು ಹರಿಸಬೇಕು, ತಡೆ ಹಿಡಿದಿರುವ ವೃದ್ಧಾಪ್ಯ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದರೆ ಮುಂದಿನ ದಿನಗಳಲ್ಲಿ ಇಂಡಿ ತಾಲೂಕಿನಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ SI ಪಾಟೀಲ್, ಕಾಸರಗೋಡು ಬಿರಾದಾರ್, ಅನಿಲ್ ಜಮಾದಾರ್, ಶ್ರೀನಾಥ್ ತೋಮರಾಣಿ ಸೇರಿದಂತೆ ಅನೇಕ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ದಾಳಿ ನಡೆಸಿದ್ದಾರೆ. ರೈತಾಪಿ ವರ್ಗಕ್ಕೆ ಸರ್ಕಾರ ತುರ್ತು ಸಹಾಯಹಸ್ತ ಘೋಷಿಸಲಿ ಎನ್ನುವ ಒತ್ತಾಯದೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬರದಿಂದ ತತ್ತರಿಸುತ್ತಿರುವ ರೈತರು ಈಗಾಗಲೇ ಕೆಲವೊಂದು ಕಡೆ ಬಿತ್ತಣಿಕೆ ಮಾಡಿ 16,000 ಹಣವನ್ನು ಕಳೆದುಕೊಂಡು ಮತ್ತೆ ಬಿತ್ತುವ ಸ್ಥಿತಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತ ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲ ರೈತಾಪಿ ವರ್ಗಕ್ಕೆ 1 ಎಕರೆಗೆ 50,000ದಂತೆ ತುರ್ತಾಗಿ ಪರಿಹಾರವನ್ನು ರೈತರಿಗೆ ನೀಡಬೇಕೆಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಒತ್ತಾಯಿಸಿ ಬಯಸ್ತಾ ಇದ್ದೇನೆ. ಅದರಂತೆ ಹೋದ ವರ್ಷ ಅತ್ಯಂತ ಮಳೆಯಾಗಿ ಯಾವುದೇ ಬೆಳೆ ಬರದೆ ತತ್ತರಿಸಿ ಹೋಗಿರುವ ರೈತಾಪಿ ವರ್ಗ ಈ ವರ್ಷವೂ ಕೂಡ ಮಳೆ ಇಲ್ಲದೆ ಅತ್ಯಂತ ಕಷ್ಟಕರ ಸಮಯದಲ್ಲಿ ಇದ್ದಾಗ ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡದೆ ರೈತಾಪಿ ವರ್ಗದ ಬೆನ್ನಿಗೆ ನಿಂತು ಅವರಿಗೆ ಸಾಲ ಮನ್ನಾ ಮಾಡಿ ರೈತರನ್ನ ಸಶಕ್ತರನ್ನಾಗಿ ರೂಪಿಸಬೇಕೆಂದು ಸರ್ಕಾರವನ್ನು ನಾನು ಒತ್ತಾಯಿಸಿ ಬಯಸ್ತಾ ಇದ್ದೇನೆ. ಎರಡನೆಯದಾಗಿ, ಭಾರತೀಯ ಜನತಾ ಪಕ್ಷದ ಸಮಯದಲ್ಲಿ ನಿಂಬೆ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಿ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಪ್ರಪ್ರಥಮ ಹಂತದಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಅದನ್ನ ಪ್ರಗತಿ ಪಥದಲ್ಲಿ ಸಾಗುವಂತೆ ಪ್ರಯತ್ನಿಸಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿಂಬೆ ಅಭಿವೃದ್ಧಿ ನಿಗಮಕ್ಕೆ ವೇಗವಾಗಿ ಅದರ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡದೇ ಇರುವುದು ಈ ಬರದ ಸಮಯದಲ್ಲಿ ನಿಂಬೆ ಬೆಳೆಗಾರರಿಗೆ ಇದ್ದ ಗಿಡಗಳನ್ನು ಉಳಿಸಿಕೊಳ್ಳದಂತ ಕಷ್ಟಕರ ಸಮಯ ಬಂದಿರೋದ್ರಿಂದ ಆ ನಿಂಬೆ ಬೆಳೆಗಾರರಿಗೆ ಎಕರೆವಾರು ಆ ಗಿಡಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೆಚ್ಚಿನ ಒತ್ತು ಕೊಟ್ಟು ಪ್ರೋತ್ಸಾಹನ ಸರ್ಕಾರ ನೀಡಬೇಕೆಂದು ಒತ್ತಾಯಿಸಿ ಬಯಸ್ತಾ ಇದ್ದೇನೆ. ನಿಂಬೆ ಅಭಿವೃದ್ಧಿಯಲ್ಲಿ ವೇರ್ಹೌಸ್ಗಳ ನಿರ್ಮಾಣ ಅವುಗಳು ವೇಗವಾಗಿ ಸಾಗ್ತಾ ಇಲ್ಲ. ಅವುಗಳನ್ನ ವೇಗಗೊಳಿಸಿ ಮತ್ತು ನಿಂಬೆ ವ್ಯಾಪಾರವನ್ನು APMCಗೆ ಬದಲಾವಣೆ ಮಾಡಿದ್ದಾದ್ರೆ ರೈತರಿಗೆ ಮತ್ತಷ್ಟು ನ್ಯಾಯ ಸಿಗ್ತದೆ ಅನ್ನುವ ಭಾವನೆಯನ್ನ ಭಾರತೀಯ ಜನತಾ ಪಕ್ಷ ವ್ಯಕ್ತಪಡಿಸ ಬಯಸ್ತಾ ಇದೆ. ಈಗಾಗಲೇ ಕೃಷ್ಣಾ ನದಿಯಲ್ಲಿ ಮೂರನೆಯದಾಗಿ ಈಗಾಗಲೇ ಕೃಷ್ಣಾ ನದಿಯಲ್ಲಿ ಮಹಾರಾಷ್ಟ್ರದಿಂದ ಬಂದಂತ ನೀರು ಸಾಕಷ್ಟು ಕೂಡಿದ್ದರಿಂದ
ತುರ್ತಾಗಿ ಕೆರೆಗಳಿಗೆ ತುಂಬಿಸುವಂತ ಕಾರ್ಯವನ್ನ ಸರ್ಕಾರ ಕೈಗೊಂಡಿದ್ದೇ ಆದ್ರೆ ಈ ತಾಲೂಕಿನ ರೈತರಿಗೆ ಒಂದಷ್ಟು ಸಹಾಯ ಮಾಡಿದಂತಾಗ್ತಾ ಇದೆ. ಅದರಂತೆ ಕಾಲುವೆಗಳಿಗೆ ಇನ್ನೂ ಹಿಂಗಾರು ಮಳೆ ಸಾಕಷ್ಟು ಇರುವುದರಿಂದ ಕಾಲುವೆಗಳಿಗೆ ಸತತವಾಗಿ ನೀರನ್ನು ಹರಿಸಿ ಕಬ್ಬುಗಳು ಒಣಗ್ತಾ ಇವೆ, ಎಲ್ಲ ಬೆಳೆಗಳು ಒಣಗ್ತಾ ಇರೋದ್ರಿಂದ ಒಂದೆರಡು ನೀರನ್ನಾದ್ರೂ ರೈತರು ಬಿಟ್ರೆ ಆ ಬೆಳೆಗಳು ಉಳಿದು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಎನ್ನುವ ಭಾವನೆಯೊಂದಿಗೆ ಆದಷ್ಟು ಸರ್ಕಾರ ಕಾಲುವೆಗಳಿಗೆ ನೀರನ್ನ ನಿರಂತರವಾಗಿ ಹರಿಸುವುದನ್ನ ಮಾಡಬೇಕು ಮತ್ತು ಟೇಲ್ ಎಂಡದವರೆಗೆ ಮುಟ್ಟುವಂತೆ ಅತ್ಯಂತ ಕಾಳಜಿಯಿಂದ ಪ್ರತಿಯೊಂದು ಕಾಲುವೆ ಟೇಲ್ ಎಂಡದವರೆಗೆ ನೀರು ಮುಟ್ಟುವಂತೆ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಎಂದು ನನ್ನ ಪತ್ರಿಕಾಗೋಷ್ಠಿಯನ್ನ ಅದರೊಂದಿಗೆ ವೃದ್ಧಾಪ್ಯ ವೇತನವನ್ನ ಸರ್ಕಾರ ವಿವಿಧವಾದಂತಹ ಯೋಜನೆಗಳನ್ನ ಘೋಷಿಸಿ ವೃದ್ಧಾಪ್ಯದಲ್ಲಿರುವಂತಹ ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ವೃದ್ಧಾಪ್ಯ ಜೀವನದಲ್ಲಿ ಸರ್ಕಾರದ ಹಣವನ್ನೇ ನಂಬಿ ಇದ್ದಂತ ಹಿರಿಯರಿಗೆ ವೃದ್ಧಾಪ್ಯ ವೇತನವನ್ನ ಸಂಪೂರ್ಣವಾಗಿ ಮುಟ್ಟಿಸಬೇಕೆನ್ನುವ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇದ್ದು ಸತ್ತಂಗ ಆಗ್ಯದ ಸರ್ಕಾರ. ಕಣ್ಣಿಲ್ಲದೆ ಕುರುಡನಾಗಿ, ಕಿವಿ ಇಲ್ಲದೆ ಮೂಕನಾಗಿ ಎಲ್ಲ ಇದ್ದು ಸತ್ತಂಗ ಈ ಸರ್ಕಾರ ಆಗ್ಯದ ಅಂತೇಳಿ ಈ ಸಂದರ್ಭ ನಾನು ಹೇಳಕ್ ಬಯಸ್ಬೇಕಾದ. ಇವತ್ತ 3 ವರ್ಷ ಗತಿಸಿದ್ರು ಕೂಡ ಯಾವುದೋ ಒಂದು ಕೆಲಸಗಳು ಸಾರ್ವಜನಿಕರೇ ಆಗಲಿ, ರೈತಾಪಿ ವರ್ಗದವರೇ ಆಗಲಿ, ಯಾವ ಒಂದು ಕೆಲಸಗಳು ಇನ್ನೂವರೆತನ ಈ ಸರ್ಕಾರ ಮಾಡಿಲ್ಲ. ಆತ್ಮೀಯ ಪತ್ರಿಕಾ ಮಿತ್ರರೇ, ಬಹುಶಃ ಬರಗಾಲ ಪೀಡಿತವಾಗಿರತಕ್ಕಂತಹ ನಮ್ಮ ರಾಜ್ಯದಲ್ಲಿ, ಅದರಲ್ಲಿಯೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ರೈತರು ತತ್ತರಿಸಿ ಹೋಗಿದ್ದು, ಕಾಂಗ್ರೆಸ್ ಸರ್ಕಾರ ಯಾವತ್ತು ಆಡಳಿತದಲ್ಲಿ ಬಂದದೋ ಅವಾಗ ಉತ್ತರ ಕರ್ನಾಟಕ ಏನಪ್ಪ ಭೇದ ಭಾವ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಇತಿಹಾಸ. ಬಹುಶಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಕೃಷ್ಣಾ ಎಡದಂಡೆ ಕಾಲುವೆಗೆ ಏನಪ್ಪಾ ಅಂದ್ರೆ 10,000 ಕೋಟಿ ರೂಪಾಯಿಗಳನ್ನ ಪ್ರತಿ ಬಜೆಟ್ ನಲ್ಲಿ ಇಡ್ತೀನಿ ಅಂತ ಹೇಳಿದವರು 1,000 ಕೋಟಿನೂ ಇಡ್ಲಾರ್ದೇನಪ್ಪ ಅಂದ್ರೆ ಮೋಸ ಮಾಡ್ಯಾರ ನಮ್ಮ ಉತ್ತರ ಕರ್ನಾಟಕದವರು. ಅದೇ ರೀತಿಯಾಗಿ ಮೊನ್ನೆ ನೀರಾವರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ಮಳೆ ಒಂದು 15 ದಿನ ತಡ ಆದ್ರೆ ಏನಪ್ಪಾ ಅಂದ್ರೆ ಕಾವೇರಿ ಕೊಳ್ಳದಲ್ಲಿ ಮಳೆ ಬಿತ್ತನೆ ಮಾಡ್ತೇವು, ಮಳೆ ಬೀಜ ಮೋಡ ಬಿತ್ತನೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈ ಕೃಷ್ಣೆ ಮತ್ತು ಭೀಮಾ ನದಿಯ ದಡಗಳಲ್ಲಿ ಇರತಕ್ಕಂಥ ರೈತರು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಭೀಮಾ ನದಿಯು ಸಹಿತ ಏನಪ್ಪಾ ಅಂದ್ರೆ ಕರ್ನಾಟಕದ ಭೀಮಾ ನದಿ ದಡದಲ್ಲಿ ಇರತಕ್ಕಂಥ ರೈತರು ಸಾಕಷ್ಟು ಇವತ್ತಿನ ಸಂಕಷ್ಟದಲ್ಲಿ ಅದರ. ಕೃಷ್ಣಾ ನದಿ ತುಂಬಲಾರ್ದೆ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ರು ಪುಣ್ಯ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಸ್ವಲ್ಪ ನಮ್ಮ ಡ್ಯಾಮ್ಗಳು ತುಂಬಲ್ಗತ್ತಾವ. ಅದರಲ್ಲಿಂದ ಏನಪ್ಪಾ ಅಂದ್ರೆ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಆ ನೀರನ್ನ ನಂಬಿಕೊಂಡು ಏನಪ್ಪಾ ಅಂದ್ರೆ ಈ 2 ಭಾಗದ ಕೃಷ್ಣಾ ಮತ್ತು ಭೀಮಾ ನದಿಯ ಮಧ್ಯದಲ್ಲಿ ಇರತಕ್ಕಂಥ ರೈತರು ಬದುಕಬೇಕಾಗ್ಯದ. ಆದ್ರೆ ಕೃಷ್ಣಾ ಮತ್ತು ಭೀಮಾ ನದಿಯ ಮಧ್ಯದಲ್ಲಿ ಇರತಕ್ಕಂಥ ರೈತರ ಕಾಳಜಿ ಏನಪ್ಪಾ ಅಂದ್ರೆ ಈ ಸರ್ಕಾರಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಿ ಅವ್ರ ಹೇಳಿಕೆಯಿಂದ ಗೊತ್ತಾಗ್ಯದ. ಹೇಳ್ತೀನಿ, ಮಹತ್ವದ 2 ಪಾಯಿಂಟ್ ಅಂದ್ರೆ, ಈಗ ನಮ್ಗೆಲ್ಲ ಹಿರಿಯರು ಹೇಳಿದಾರಲ್ಲ, ಆ ಎಲ್ಲ ತೊಂದರೆಗಳಿಗೂ ತುರ್ತು ಒಂದು ಏನಾದರೂ ಇದು ಮಾಡ್ಬೇಕಾಗಿತ್ತಂದ್ರೆ, ಸಾಧ್ಯತೆಗಳು ಸಹಾಯ ಮಾಡ್ಬೇಕಾಗಿತ್ತಂದ್ರೆ ರೈತರ ಸಾಲವನ್ನು ಶೀಘ್ರವಾಗಿ ಮನ್ನಾ ಮಾಡ್ಬೇಕಾಗ್ತದೆ. ಯಾವುದೇ ತರದ ಸಾಲ ಇದ್ರು ಆ ಸಾಲವನ್ನು ಮನ್ನಾ ಮಾಡಬೇಕು. ಅಂದ್ರೆ ಅದರಿಂದ ಮತ್ತೆ ಸಾಲ ಹಾಕೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೂ. ಇದು ಪ್ರಪ್ರಥಮವಾಗಿ ಮಾಡಬೇಕಾದ ಒಂದು ಟ್ರೀಟ್ಮೆಂಟು. ಆಮೇಲೆ ಎರಡನೇದು ಅಂದ್ರೆ ಪರ್ಟಿಕ್ಯುಲರ್ ಇಂಡಿಗೆ ತಗೋಬೇಕಾಗಿತ್ತಂದ್ರೆ ಲಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಯಾರ, ಆದ್ರೆ ಅಭಿವೃದ್ಧಿ ಏನ್ ನಡೆದು ಆದ್ರೆ ಲಿಂಬಿ ಎಲ್ಲಿ ಬೇಕಲ್ಲಿ ಇಲ್ಲವಾಗತ್ತೆ. ಹಿಂಗಾಗಿ ರೈತರಿಗೆ ಬಹಳ ಅನ್ಯಾಯ ಆಗ್ಯದ. ಅದು ಎಲ್ಲಾ ಲಿಂಬಿಯನ್ನು ಪರ್ಟಿಕ್ಯುಲರ್ಲಿ APMC ಒಳಗೆ ನಿಲವಾಗುವಂತ ವ್ಯವಸ್ಥೆ ಮಾಡ್ಬೇಕು. APMC ಮಿನಿಸ್ಟ್ರು ಮತ್ತು CM ತುರ್ತು ಆದೇಶ ಮಾಡ್ಬೇಕು. 3 ಸರಿ ಈ ನಮ್ಮ ಇಂಡಿ ತಾಲೂಕಿಗೆ ಆರಿಸಿ ಬಂದಾರ, ಜನ ಆಶೀರ್ವಾದ ಕೊಟ್ಟಾರ. ಅವ್ರಿಗೆ ಏನು ಹೇಳ್ಕೊತ ಬರ್ತಾ ಇದಾರಪ್ಪ ಅಂದ್ರ, ನಾನು ಜಿಲ್ಲೆ ಮಾಡ್ತೀನಿ, ನಾನು ಧೂಳ ಮುಕ್ತ ಮಾಡ್ತೀನಿ ಮತ್ತು ನಾನು ಶುಗರ್ ಫ್ಯಾಕ್ಟ್ರಿ ಮಾಡಿದ್ದೀನಿ ಅಂತ ಹೇಳ್ಕೊತ ಬಂದು 3 ಸರಿ ಆಶೀರ್ವಾದ ಮಾಡಿಕೊಂಡು ಇವತ್ತ ಮಂತ್ರಿ ಪದವಿಗಾಗಿ ತಾವು 2 ತಿಂಗಳ ದಿಲ್ಲಿ ಪ್ರವಾಸದಾಗಿದ್ದಾರೆ. ಆದ್ರೆ ಇಲ್ಲಿ 2 ತಿಂಗಳ ರೈತರಿಗೆ ಪರಿಸ್ಥಿತಿ ಏನದ ಅನ್ನೋದು ಅವರಿಗೆ ಅರಿವು ಆಗ್ತಾ ಇಲ್ಲ ಕಾಣಿಸ್ತದ. ಯಾಕಂದ್ರ ತಮ್ಮ ಅಧಿಕಾರ ಅಮೂಲದಲ್ಲಿ ಇನ್ನಿಷ್ಟು ಹೆಚ್ಚಿನ ಅಧಿಕಾರ ಪಡಿಬೇಕಂತ ಹೇಳಿ
ಅವ್ರ ಶಾಸಕರು ದಿಲ್ಲಿ ಒಳಗ ಅದಾರ. ನಾನ್ ಕೇಳ್ತಾ ಇದ್ದೀನಿ ಈಗಿನ ಶಾಸಕರಿಗೆ, ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂತ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಮತ್ತು ರೋಡ್ ನಮ್ ಈಗಾಗಲೇ ನಾಯಕರು ಹೇಳಿದ್ರು, ರೋಡ್ನಲ್ಲಿ ಬಿದ್ದ ಕುಣಿಚುಗಳಲ್ಲಿ ಈಗಾಗಲೇ ಪ್ರಾಣ ಕಳ್ಕೊಂಡ್ರ. ಒಬ್ಬರೇ ಕಳ್ಕೊಂಡಿಲ್ಲ, ಬಹಳ ಮಂದಿ ಕಳ್ಕೊಂಡ್ರ. ಈಗಾಗಲೇ ನೀವು ಪೊಲೀಸ್ ಸ್ಟೇಷನ್ದೊಳಗೆ ನೀವು ತರಿಸಿ ನೋಡ್ರಿ ಎಷ್ಟು ಮಂದಿ ಕಳ್ಕೊಂಡಾರ, ಎಷ್ಟು ಮಂದಿ ತೀರ್ಕೊಂಡಾರ ಅನ್ನೋದು ಅಲ್ಲಿ ಮಾಹಿತಿ ಸಿಗ್ತದ. ಅದರ ಜೊತೆಗೆ ಇನ್ನು ಏನ್ ನಡೆದಪ್ಪ ಅಂದ್ರ ನಮ್ಮ ತಾಲೂಕಿನಲ್ಲಿ ಎಷ್ಟು ಮಂದಿ ರಾಬಡಿ ನಡೀತಾ ಅದ, ಎಷ್ಟು ಮಂದಿ ನಮ್ಮಲ್ಲಿ ಕೊಲೆ ಆಗ್ಯಾವ, ಎಷ್ಟು ಮಂದಿ ಇಲ್ಲಿ ಇದು ನಡೆದಾವ, ಇದನ್ನ ಯಾರು ನೋಡ್ತಾ ಇಲ್ಲ ಕಾಣಿಸ್ತದ. ಯಾಕಂದ್ರ ಈಗಾಗಲೇ ಆದ ಬಳಿಕ ಎಷ್ಟು ಮಂದಿ ನಮ್ಮಲ್ಲಿ ಆಗ್ಯಾವ ಅನ್ನೋದು ತಾವು ಗಮನಕ್ಕೆ ತರಿಸ್ಕೋಬೇಕು ಅಂತ ನನ್ನ ವಿನಂತಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಭಾರಿ ರೈತರು ಬಹಳ ಸಂಕಟದಲ್ಲಿ ಇದಾರ. ನಮ್ಮ ತಾಲೂಕಿನ ನಿಮ್ಮ ರೈತರು, ನಿಮ್ಗೆ ಈಗಾಗಲೇ 3 ಸರಿ ಆಶೀರ್ವಾದ ಮಾಡ್ತಕ್ಕಂತ ರೈತರು ಬಹಳ